ಗೆಲಾಕ್ಸಿಗಳ ಮಹಾ ಜಾಲಾಕೃತಿಯ ಮಧ್ಯೆ ಬೃಹತ್ ಅವಕಾಶ ಉಂಟಾಗಿದೆ. ಆಕಾಶ ಗಂಗೆಗಳು ಒಂದಕ್ಕೊಂದು ವರ್ತಿಸುತ್ತವೆ. ಈ ಹಗ್ಗ ಜಗ್ಗಾಟದ ಪ್ರಕ್ರಿಯೆಯಲ್ಲಿ ಆಕಾಶ ಗಂಗೆಯಲ್ಲಿರುವ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳು ಚೆಲ್ಲಿವೆ. ಅವು ಒಂದಕ್ಕೊಂದು ಡಿಕ್ಕಿ ಹೊಡೆಯುವಾಗ ನಿಧಾನವಾದ ನಾಟಕೀಯ ಕೋನದಲ್ಲಿ ಚಲಿಸುತ್ತವೆ. ನೋಡಿ, ಇದು ಸೆಂಟಾರಸ್ ಎ ಗೆಲಾಕ್ಸಿಯ ನಿರ್ಮಾಣದ ಹಂತದ ಚಿತ್ರ. ಬಹುದೊಡ್ಡ ಸುರುಳಿಯನ್ನು ನುಂಗುವ ಪ್ರಕ್ರಿಯೆಯ ಮಧ್ಯಾವಸ್ಥೆಯಲ್ಲಿ ಈ ಹುಟ್ಟಿದ ಸುರುಳಿ ಗೆಲಾಕ್ಸಿ ಇದೆ. ಈ ಸುರುಳಿಯ ಧೂಳೀಕೃತ ಹೊರಮೈ ನುಂಗಲಾರಂಭಿಸಿದ ಗೆಲಾಕ್ಸಿಯ ಬಾಯಿಂದ ಹೊರಚಾಚಿದಂತಿದೆ. ಪ್ರತಿ ಸೆಕೆಂಡಿಗೆ 2 ಬಿಲಿಯನ್ ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತಾ ನಾವೀಗ ನಮ್ಮ ಗೆಲಾಕ್ಸಿಯ ಸಮೀಪದಲ್ಲಿದ್ದೇವೆ. ಚಿಕ್ಕದಾದ ಮಸುಕಾದ M31 ಎಂಬ ಗೆಲಾಕ್ಸಿ ಭೂಮಿಯನ್ನೆಯಿಂದ ಬರಿಗಣ್ಣಿಗೆ ಕಾಣಿಸುವ ಅತಿ ದೂರದ ಆಕಾಶಕಾಯವಿದೆ. ಪ್ರತಿ ಸೆಕೆಂಡಿಗೆ 1,86,000 ಮೈಲುಗಳ ವೇಗದಲ್ಲಿ ಅಥವಾ 3 ಲಕ್ಷ ಕಿಲೋಮೀಟರ್ ಚಲಿಸಬಲ್ಲ ಬೆಳಕು ಈ ಆಕಾಶಕಾಯದಿಂದ ನಮ್ಮನ್ನು ತಲುಪಲು 2 ಮಿಲಿಯನ್ ವರ್ಷ ತೆಗೆದುಕೊಳ್ಳುತ್ತದೆ. ನಮ್ಮ ಗೆಲಾಕ್ಸಿಯ ಹೊರಮೈಯಲ್ಲಿ ಸುತ್ತುವರಿದಿರುವ ಸರಿಸುಮಾರು 100 ಗೋಳೀಯ ಗುಚ್ಚುಗಳಿವೆ. ಸರಿಸುಮಾರು 10,000 1,000 ಅಥವಾ ಮಿಲಿಯನ್ ಗಟ್ಟಲೆ ನಕ್ಷತ್ರಗಳು ಇಲ್ಲಿ ತಿರುಗುತ್ತಿರಬಹುದು. ಅಳಿದುಳಿದ ಕೆಲವು ನಕ್ಷತ್ರಗಳ ಆಯಸ್ಸು 12 ಬಿಲಿಯನ್ ವರ್ಷ, ಅಂದರೆ ಸರಿಸುಮಾರು ನಮ್ಮ ಬ್ರಹ್ಮಾಂಡದ ಆಯಸ್ಸೆ. ಈ ಗೋಳೀಯ ಅವಕಾಶ ಕೇಂದ್ರದಲ್ಲಿ ನಮ್ಮ ಗೆಲಾಕ್ಸಿಯ ವಿಶಾಲ ತಟ್ಟೆ ಇದೆ. ನಮ್ಮ ಧರೆಯಿಂದ ಇದರ ಒಳನೋಟವನ್ನು